ಆತ ಆಟೋ ಡ್ರೈವರ್. ಕಾಲೇಜ್ಗೆ ಹೋಗ್ತಾ ಇದ್ದ ಯುವತಿ ಹಿಂದೆ ಬಿದ್ದಿದ್ದ. ಪ್ರೀತಿ ಮಾಡು ಅಂತ ನಿತ್ಯ ಕಾಟ ಕೊಡ್ತಿದ್ದ. ಇದನ್ನ ಪ್ರಶ್ನೆ ಮಾಡಿದ್ದೇ ತಡ ಯುವತಿ ಸಂಬಂಧಿಕರ ರಕ್ತವನ್ನೇ ಹರಿಸಿದ್ದಾನೆ. ಈಗೀಗ ರೋಡ್ ರೋಮಿಯೋಗಳ ಹಾವಳಿ ಮಿತಿ ಮೀರಿ ಹೋಗದ. ಹುಡುಗಿರನ್ನ ಕಂಡ್ರೆ ಸಾಕು ಅದೇನಾಗುತ್ತೋ ಗೊತ್ತಿಲ್ಲ, ಲವ್ ಮೀ ಅಂತ ಪ್ರಾಣ ಹಿಡಿಬಿಡ್ತಾರೆ. ರಾಯಚೂರಲ್ಲಿ ನಾ ಡ್ರೈವರ ನೀನಾಗು ನನ್ನ ಲವ್ವರ ಅಂತ ಹಿಂದೆ ಬಿದ್ದು ನೆತ್ತರದ ಆಟವಾಡಿದ್ದಾನೆ. ಇವನೇ ನೋಡಿ ರೋಡ್ ರೋಮಿಯೋ ಭಕ್ಷುಮಿಯ. ರಾಯಚೂರು ಜಿಲ್ಲೆಯ ಸಂತೆಕೆಲ್ಲೂರು ಗ್ರಾಮದವನು. ಓದು ತಲೆಗೆ ಹತ್ತಲಿಲ್ಲ ಅಂತ ಆಟೋ ಡ್ರೈವರ್ ಆಗಿದ್ದ. ತನ್ನ ಪಾಡಿಗೆ ಆಟೋ ಡ್ರೈವಿಂಗ್ ಮಾಡಿದ್ರೆ ಇವತ್ತು ಈ ಸ್ಟೋರಿಗೆ ವಿಲನ್ ಆಗ್ತಿರ್ಲಿಲ್ಲ. ಆದ್ರೆ ಇವನು ಮಾಡಿದ್ದು ಮಾತ್ರ ಪಕ್ಕಾ 420 ಕೆಲಸ. ಅದೇ ಊರಿನ ಕಾಲೇಜು ಹುಡುಗಿ ಹಿಂದೆ ಬಿದ್ದವ 3 ಹೊತ್ತು ಪ್ರೀತ್ಸೆ ಅಂತ ಕಾಟ ಕೊಡ್ತಿದ್ದ. ಹಿಂದಿಂದೆ ಹೋಗಿ ಲವ್ ಲೆಟರ್ ಕೊಟ್ಟು ಕಾಲ್ ಮೀ ಮೆಸೇಜ್ ಮೀ ಅಂತ ಹುಚ್ಚಾಟವಾಡ್ತಿದ್ದಂತೆ. ಪಾಗಲ ಪ್ರೇಮಿಯ ಹುಚ್ಚಾಟಕ್ಕೆ ಬೇಸತ್ತಿದ್ದ ಯುವತಿ ಕುಟುಂಬಸ್ಥರಿಗೆ ವಿಷಯ ತಿಳಿಸಿದ್ದಾಳೆ. ಅವನ ಕಿರುಕುಳ ತಡೆಯೋದಕ್ಕೆ ಆಗ್ತಿಲ್ಲ ಅಂತ ಕಣ್ಣೀರು ಹಾಕಿದ್ದಾಳೆ. ಇದರಿಂದ ಯುವತಿ ಕುಟುಂಬಸ್ಥರು ಭಕ್ಷುಮಿಯಾಗೆ ಪ್ರಶ್ನೆ ಮಾಡಿದ್ದಾರೆ. ಇಷ್ಟಕ್ಕೆ ಎರಡು ಕುಟುಂಬದ ಗಲಾಟೆ ಶುರುವಾಗಿದೆ. ಈ ವೇಳೆ ಭಕ್ಷುಮಿಯ ಸಂಬಂಧಿಗಳಾದ ಒಸಾಮಾ ಬಿನ್ ಲಾಡೆನ್ ಹಾಗೂ ದಾವೂದ್ ಇಬ್ರಾಹಿಂ ಅನ್ನೋರು ಮೊಹಮ್ಮದ್ ಹಾಗೂ ಸದ್ದಾಂಗೆ ಚಾಕು ಇರಿದು ರಕ್ತ ಹರಿಸಿದ್ದಾರೆ. ಸದ್ಯ ಇಬ್ಬರು ಗಂಭೀರ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹುಡುಗಿಗೆ ಬರ್ದು ನಾನು ಫೋನ್ ಮಾಡ ನನಗೆ ಬೇಕಂತ ಹೇಳಲ್ರಿ. ಯಾಕಪ್ಪ ಎದಕ್ಕೆ ಈಗ ಲವ್ ಲೆಟರ್ ಕೊಡ್ತಿದ್ವಿ ಏನು ಬೇರೆ ನಾವು ಎಲ್ಲ ಹಣ ತಂಬಿದ್ದಂಗೆ ಅಂತ ಕೇಳ್ಯಾರ ಸರ್. ಕೇಳಿದ ಗಟ್ಟನ ಅವ್ರಿಗೆ ಬಿಡ್ದಾರ ಇಬ್ಬರಿಗೆ. ನಾನು ಬಿಡ್ಸಕಂತ ಹೋದ್ಲಿ ಸರ್. ಬಿಡ್ಸಕಂತ ಹೋದ್ಗಟ್ಟೆ ನಾವು ಚಾಕ ಪಕ್ಕಣದ ಬಾಜಿ ತೆಗೆದಿಲ್ಲ. ಕುತ್ತಿಗೆಗೂ ಕೊಯ್ದಲ್ರಿ, ಅವನಿಗೂ ಕುತ್ತಿಗೆ ಕೊಯ್ದಲ್ರಿ. ಇನ್ನು ಪೂರ ನಮ್ಮ ಜಲ್ಮನ ತಗೊಂತಿದ್ರು. ಅವು ಎಲ್ಲಿಗಾರ ಹೊಟ್ಟಿ ಬಿಟ್ಟು ಹೊಡೆದಾಸಿ ಇನ್ನು ಯಾಕೆ ಮಂದಿ ಬಿಡ್ಸಂತಾರ್ರಿ. ನಾವು ಯಾರಿಗೆ ಹಿಡಿತಾನ ಅವನಿಗೆ ಒಡೆಗೆ ಎತ್ಬಿಟ್ಟಾನ್ರಿ. ಮೊಬೈಲ್ ಫೋನ್ ಮಾಡ್ರಿ ಅಂತ ಹುಡುಗಿಗೆ ನಂಬರ್ ಅಂತ ಕಳ್ಸಿ ಕೊಟ್ಟಿದ್ದಂತ. ಕೊಟ್ಟದ್ನಾಗ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪಂಚಾಯತ್ ಮಾಡಿ ಬ್ಯಾಡ ಅಂತ ಹೇಳಿ ಬಗೆಹರಿಸ್ಕೊಂಡ್ ಬಂದಿದ್ವಿ ರೀ. ಮತ್ತೆ ಈಗ ಚಾಕು ಇಟ್ಕೊಂಡ್ ಬಂದಿದ್ದು ಗೊತ್ತಿಲ್ಲ ರೀ. ಮುಂಜಾನೆ ಮತ್ತೆ ಹಿಂಗೆ ಮಾಡಬೇಡ ಅಂದದಕ್ಕೆ ಇಷ್ಟೆಲ್ಲ ಗಲಾಟೆ ಆಗಿತ್ತು. ಚಾಕು ಇಬ್ಬರಿಗೆ ಚಾಕು ಹಾಕ್ಯಾರ. ಏನೋ ಒಂದು 2-3 ಕುಡಿಕೇಸಿ ರಜ್ಜಬು ಇವರೆಲ್ಲರೂ ಕೂಡಿ ಹಾಕ್ಯಾರ. ಹುಡುಗಿಗೆ ಒಂದು ಸ್ವಲ್ಪ ಸೀರಿಯಸ್ ಐತಿ. ಸದ್ಯ ಭಕ್ಷುಮಿಯ ವಿರುದ್ಧ ದೂರು ಕೊಡೋದಕ್ಕೆ ಯುವತಿ ಕುಟುಂಬಸ್ಥರು ಮುಂದಾಗಿದ್ದಾರೆ. ಒಟ್ಟಾರೆ ಪ್ರೀತಿ ಪ್ರೇಮದ ಹುಚ್ಚಿಗೆ ಬಿದ್ದ ಪಾಗಲ್ ಇಬ್ಬರ ಜೀವಕ್ಕೆ ಕುತ್ತು ತಂದಿಟ್ಟಿದ್ದಾನೆ. ಪ್ರೀತಿ ಅಂತ ಹುಚ್ಚು ಹಿಡಿಸಿಕೊಂಡವನಿಗೆ ಕಂಬಿ ರುಚಿ ತೋರಿಸಬೇಕಿದೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ರಾಯಚೂರು.